ಎಲ್ಲರಿಗೂ ಶಾಹಿನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದಿನ ನಾವು ಈ ವಿಡಿಯೋದಲ್ಲಿ ಸ್ವಲ್ಪ ಸಮಯದಲ್ಲಿ ಒಂದು ಸಣ್ಣ ವಿಡಿಯೋ ಮೂಲಕ 2022ರ ಪತ್ರಿಕೆ 3 ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇತ್ತು ಅನ್ನೋದು ಒಂದು ಸಲ ನೋಡ್ಕೊಂಬಿಡೋಣ. ಯಾರ್ಯಾರಿಗೆ ನೋಡಿರಲ್ಲ ಒಂದು ಸಲ ನೋಡ್ಕೊಂಬಿಡ್ರಿ. ಈ ರೀತಿ ಬರುತ್ತಂತ ಹೇಳಿ ಒಂದು ಐಡಿಯಾ ಇರುತ್ತೆ ನಿಮಗೆ. ಪತ್ರಿಕೆ 2022ರಲ್ಲಿ ನಡೆದ ಪ್ರಶ್ನೆ ಪತ್ರಿಕೆ ಇದು. ಪತ್ರಿಕೆ 3 ಭಾಷಾ ಸಾಮರ್ಥ್ಯ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆ ಕನ್ನಡದ್ದು. 100 ಅಂಕಗಳು 100 ಇರ್ತವೆ. ಅವಧಿ 2 ಗಂಟೆಗಳ ಅವಧಿ ಇರುತ್ತೆ. ಬನ್ನಿ, ಫಸ್ಟ್ ಬಂದು ಪತ್ರಿಕೆ 3 ಕನ್ನಡ ಭಾಷಾ ಸಾಮರ್ಥ್ಯ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರಿಬೇಕು. 5 ಶಬ್ದಗಳನ್ನು ಕೊಟ್ಟಿರ್ತಾರೆ, ಅದಕ್ಕೆ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೀಬೇಕು. ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು 5 ವಿರುದ್ಧಾರ್ಥಕ ಪದಗಳನ್ನು ಕೊಟ್ಟಿರ್ತಾರೆ. ಮತ್ತು ನುಡಿಗಟ್ಟುಗಳ ಅರ್ಥಗಳನ್ನು ಬರೀಬೇಕು 5. ಕೊಟ್ಟಿರುವ ಗಾದೆಗಳನ್ನು ಪೂರ್ಣಗೊಳಿಸಿ. ಅದಕ್ಕೆ ನೀವು ಒಂದು ಸ್ವಲ್ಪ ಅತಿ ಹೆಚ್ಚು ಗಾದೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಡೈಲಿ ಒಂದು ಸಲ ನೋಡ್ಕೋತಾ ಹೋಗ್ರಿ. ಈ ರೀತಿ 5 ಮಾರ್ಕ್ಸನ್ನು ನಿಮಗೆ ಬರ್ತಾವೆ. ಒಂದೊಂದು ಮಾರ್ಕ್ಸು ಇಂಪಾರ್ಟೆಂಟ್ ಆಗುತ್ತೆ. ಮುಂದೆ ಕೊಟ್ಟಿರುವ ಪದಗಳಿಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ. ಕೊಟ್ಟಿರುವ ಪದಗಳು ಯಾವ ಭಾಷೆಯಿಂದ ಬಂದಿವೆ ಅಂಥೇಳಿ ನಾನು ಗ್ರಾಮರಲ್ಲಿ ಹೋದ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ಅದಕ್ಕೆ ಯಾವ ಭಾಷೆಯಿಂದ ಬಂದದ್ದು ಇದು ಶಬ್ದ ಅಂಥೇಳಿ ಒಂದು ಸ್ವಲ್ಪ ನೋಡ್ಕೊರಿ. ಪದಗಳನ್ನು ಬಿಡಿಸಿ ಪದಗಳನ್ನು ಬಿಡಿಸಿ ಸಂಧಿಯನ್ನು ಬರೆಯಿರಿ ಅಂತ ಹೇಳಿ ಕೇಳ್ಯಾರ. ಮತ್ತು ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯವನ್ನು ಮಾಡಿ ಬರೆಯಿರಿ. ಇದೇನು ಈಸಿ ಇರುತ್ತೆ. ಕೊಟ್ಟಿರುವ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸವನ್ನು ಹೆಸರಿಸಿ ಅಂತ ಹೇಳಿ ಕೇಳ್ಯಾರ. ಕೊಟ್ಟಿರುವ ಹೇಳಿಕೆಗಳಿಗೆ ಸೂಕ್ತವಾದ ಒಂದು ಪದವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆದು ವಿಭಕ್ತಿಯನ್ನು ಹೆಸರಿಸಿ 2 ಮಾರ್ಕ್ಸ್. ಕೊಟ್ಟಿರುವ ವಾಕ್ಯಗಳಲ್ಲಿ ಬಂದಿರುವ ಸರ್ವನಾಮ ಪದವನ್ನು ಆರಿಸಿ ಬರೆಯಿರಿ. ಇದರೊಳಗೆ ಸರ್ವನಾಮ ಯಾವುದು ಅಂತ ಹೇಳಿ ಆರಿಸಿ ಬರೀಬೇಕು ನೀವು. ಕೊಟ್ಟಿರುವ ವಾಕ್ಯಗಳಲ್ಲಿ ಬಂದಿರುವ ಅನ್ವಯ ಪದವನ್ನು ಆರಿಸಿ ಬರೆಯಿರಿ. ನೆಕ್ಸ್ಟ್, ಕೊಟ್ಟಿರುವ ವಾಕ್ಯಗಳ ವಚನವನ್ನು ಬದಲಿಸಿ ಬರೆಯಿರಿ 2 ಮಾರ್ಕ್ಸಿಗೆ. ಮೊದಲೆರಡು ಪದಗಳಿಗೆ ಇರುವ ಸಂಬಂಧವನ್ನು ಗುರುತಿಸಿ 3ನೇ ಪದಕ್ಕೆ ಸಂಬಂಧಿಸಿದಂತೆ ಸರಿ ಸಂಬಂಧ ಹೊಂದಿರುವ ಪದವನ್ನು ನೀವು ಬರಿಬೇಕು 2 ಮಾರ್ಕ್ಸ್. ಕೊಟ್ಟಿರುವ ವಾಕ್ಯಗಳನ್ನು ಭೂತಕಾಲಕ್ಕೆ ಪರಿವರ್ತಿಸಿ. ಕೊಟ್ಟಿರುವ ಪದಗಳಿಗೆ ತಸ್ತಮ ತದ್ಭವವನ್ನು ಬರೆಯಿರಿ. ಕೊಟ್ಟಿರುವ ವಾಕ್ಯಗಳಿಗೆ ಸೂಕ್ತವಾದ ಲೇಖನ ಚಿಹ್ನೆಯನ್ನು ಹಾಕಿ. ಕೊಟ್ಟಿರುವ ಪದಗಳಿಗೆ ಗ್ರಾಂಥಿಕ ರೂಪವನ್ನು ಬರೆಯಿರಿ. 2 ಇರ್ತವೆ. ಕೊಟ್ಟಿರುವ ವಾಕ್ಯಗಳಲ್ಲಿ ಜೋಡು ನುಡಿ ಅಥವಾ ದ್ವಿರುಕ್ತಿಗಳನ್ನು ಗುರುತಿಸಿ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಈಗ ಮುಂದೆ ಬಂದುಬಿಟ್ಟು ಕೊಟ್ಟಿರುವ ಗದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು ಅವುಗಳ ಮುಂದೆ ನೀಡಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಭಾಗ ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಅದನ್ನು ಓದ್ಕೊಂಡು ಇಲ್ಲಿ ಏನು ಮಾಡಿರಪ್ಪ ಅಂದರೆ 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಈ ರೀತಿ ಮಾರ್ಕ್ ಮಾಡಿಕೊಂಡು ನೀವೇನು ಮಾಡಿರಿ, ಒಮ್ಮೆಗೆ 5 ಹುಡುಕಿಟ್ಬಿಡ್ರಿ ಈ ರೀತಿ. ಆಮೇಲೆ 5ಕ್ಕೂ ಆನ್ಸರ್ ಬರೆದ್ಬಿಡ್ರಿ. ಅದೇ ರೀತಿ ಗದ್ಯ ಭಾಗ 2 ಅದೇ ರೀತಿ ಅದನ್ನು ಹಂಗೆ ಮಾಡಿರಿ. ಆನ್ಸರ್ ಹುಡುಕಿಟ್ಟು ಈ ರೀತಿ ಆನ್ಸರನ್ನು ಬರೆದ್ಬಿಡ್ರಿ. 5 ಮಾರ್ಕ್ಸಿಗೆ ಇರುತ್ತೆ. ಇದು ಎಲ್ಲನೂ 5 ಮಾರ್ಕ್ಸಿಗೆ ಇರುತ್ತೆ. ಈಗ ಗದ್ಯ ಭಾಗ 3 ಇದೇ ರೀತಿ ಗದ್ಯ ಭಾಗ 3 ಕೊಟ್ಟಿರ್ತಾರೆ. ಅದಕ್ಕೂ 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದನ್ನು ಕೂಡ ನೀವು ಉತ್ತರಿಸ್ಬೇಕು. ಮತ್ತು ಗದ್ಯ ಭಾಗ 4 ಇದು ಕೂಡ ಅದೇ ರೀತಿ ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಪ್ರಶ್ನೆನ ಹುಡುಕಿ 5ಕ್ಕೂ ಆನ್ಸರ್ ಬರೀಬೇಕು. ನೆಕ್ಸ್ಟ್ ಬಂದುಬಿಟ್ಟು ಕೊಟ್ಟಿರುವ ಪ್ರಶ್ನೆಗಳಿಗೆ ವಿವರಣಾತ್ಮಕವಾಗಿ ಉತ್ತರ ಬರೆಯಿರಿ. ನೋಡಿರಿ, ಇದು 5 ಮಾರ್ಕ್ಸಿನ ಕ್ವಶನ್ ಅದ. ನನ್ನ ಜೀವನದ ಗುರಿ ಈ ವಿಷಯವನ್ನು ಕುರಿತು 100 ಅಥವಾ 120 ಪದಗಳಿಗೆ ಮೀರದಂತೆ ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇದನ್ನು ವಿವರಣವಾಗಿ ಚೆನ್ನಾಗಿ ಬರೆದರೆ ನೀವು 5ಕ್ಕೆ 5 ಮಾರ್ಕ್ಸನ್ನು ತೊಗೋಬೋದು. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೂ ಈ ಗಾದೆ ಮಹತ್ವವನ್ನು ವಿವರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ನಾನು ಹಿಂದಿನ ವಿಡಿಯೋದಲ್ಲಿ ಗಾದೆಯನ್ನು 3 ಹಂತಗಳಲ್ಲಿ ಯಾವ ರೀತಿ ಬರೆಯಬೇಕು ಮತ್ತು ಯಾವ ಹಂತಕ್ಕೆ ಎಷ್ಟು ಅಂಕಗಳಂತ ಹೇಳಿ ವಿವರವಾಗಿ ಹೇಳಿದ್ದೀನಿ. ಒಂದು ಸಲ ಆ ವಿಡಿಯೋನ ನೋಡ್ಕೊಂಬಿಡಿ. ಇದಕ್ಕೆ 5 ಮಾರ್ಕ್ಸು ಗಾದೆ ಮಾತಿಗೆ. ನೆಕ್ಸ್ಟ್, ನಿಜವಾದ ಶಿಕ್ಷಣವೆಂದರೆ ಮಾನವೀಯತೆಯ ವಿಕಾಸ ಈ ಹೇಳಿಕೆಯನ್ನು ಕುರಿತು 120 ಪದಗಳಿಗೆ ಮೀರದಂತೆ ವಿವರಿಸಿರಿ. ಅಂದರೆ 120 ಪದಗಳ ಒಳಗೆ ಬರಿ ಅಂತ ಹೇಳಿರ್ತಾರೆ. 120 ಬರೀರಿ. ಇಲ್ಲಿಗಂದ್ರೆ ಒಂದಿಷ್ಟು ಹೆಚ್ಚು ಕಡಿಮೆ ಆದರೂ ನಡೀತದೆ. ಹೆಚ್ಚಾದರೂ ನಡೀತದೆ, ಕಡಿಮೆ ಅಂತೂ ಬರೆಯೋಕ್ಕೆ ಹೋಗಬೇಡ್ರಿ. ಇದು 5 ಮಾರ್ಕ್ಸಿಗಾಯಿತು. ನೆಕ್ಸ್ಟ್, ಕೊಟ್ಟಿರುವ ಪದ್ಯ ಭಾಗವನ್ನು ಓದಿಕೊಂಡು ನಿಮ್ಮ ಮಾತುಗಳಲ್ಲಿ ಸಾರಾಂಶವನ್ನು ಬರೆಯಿರಿ. ಇದು 5 ಮಾರ್ಕ್ಸಿಗೆ ಇರುತ್ತೆ. ನೋಡಿರಿ, ಈ ರೀತಿ ಒಂದು ಪದ್ಯವನ್ನು ಕೊಟ್ಟಿರ್ತಾರೆ. ಅದನ್ನು ನೀವು ನಿಮ್ಮ ಮಾತುಗಳಲ್ಲಿ ಆ ಪದ್ಯದ ಅರ್ಥವನ್ನು ಸಾರಾಂಶವನ್ನು ನೀವು ಚೆನ್ನಾಗಿ 1 ಪೇಜ್ ಅಥವಾ 2 ಪೇಜ್ ಬರೆದ್ಬಿಟ್ರೆ 5 ಮಾರ್ಕ್ಸ್ ಸಿಗುತ್ತೆ ನಿಮಗೆ ಈಸಿಯಾಗಿ. ನೆಕ್ಸ್ಟ್ 44ನೇ ಪ್ರಶ್ನೆ ಬಂದುಬಿಟ್ಟು ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ನೀವು 100 ಅಥವಾ 120 ಪದಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ ಅಂತ ಕೇಳಿದ್ದಾರೆ.
ಇದು ಕೂಡ 5 ಮಾರ್ಕ್ಸಿಗೆ. ಈ ಚಿತ್ರ ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತದ, ಈ ಚಿತ್ರದ ಏನು ಅರ್ಥ ಕೊಡುತ್ತದ ಅಂಥೇಳಿ ನಿಮ್ಮ ಮಾತುಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ರಿ. ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ, ಒಂದು ಪತ್ರ ಕೇಳಿರ್ತಾರೆ, ಒಂದು ಲೆಟರ್ ರೈಟಿಂಗ್ ಬರೆದಿರುತ್ತೆ 5 ಮಾರ್ಕ್ಸಿಗೆ. ನಿಮ್ಮನ್ನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಹೊಸಳ್ಳಿಯ ವನಜ SR ಎಂದು ಭಾವಿಸಿಕೊಂಡು ನಿಮ್ಮ ಗ್ರಾಮದ ಬೀದಿ ದೀಪಗಳನ್ನು ಸರಿಪಡಿಸುವಂತೆ ಕೋರಿ ನಿಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಬರೆಯರಂತೆ ಕೇಳಿರ್ತಾರೆ. ಒಂದೆರಡು ಪತ್ರವನ್ನು ಪ್ರಾಕ್ಟೀಸ್ ಮಾಡಿರಿ, ವ್ಯಾವಹಾರಿಕ ಪತ್ರ ಮತ್ತು ವೈಯಕ್ತಿಕ ಪತ್ರ ಯಾವ್ದು ಬೇಕಾದರೂ ಕೇಳಬಹುದು. ಇದಕ್ಕೂ ಕೂಡ 5 ಮಾರ್ಕ್ಸು. ಈ ರೀತಿ ಸಣ್ಣ ವಿಡಿಯೋದಲ್ಲಿ ಒಂದು ಭಾಷಾ ಸಾಮರ್ಥ್ಯ ಪತ್ರಿಕೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ತಿಳ್ಕೊಂಡೆವು. ಎಲ್ಲರೂ ಒಂದು ಸಲ ವಿಡಿಯೋನ ನೋಡಿರಿ. ಎಲ್ಲರಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.